ಗುರು BCCI ಇಂದಾಗೂ IPL ಇಂದೊಂದು ಶಾಕಿಂಗ್ ಅಪ್ಡೇಟ್ ಆಗೋ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಈ ವಿಷಯ ಕೇಳಿ ನಂಗಂತೂ ಎಷ್ಟು ಖುಷಿ ಆಯ್ತಾ ಗೊತ್ತಿಲ್ಲ, ಅಷ್ಟು ಖುಷಿ ಕೂಡ ಆಗಿದೆ. ನಿಮಗೂ ಕೂಡ ವಿಡಿಯೋದ ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿ ಈಗಾಗಲೇ ಗೊತ್ತಾಗಿದೆ. KKR ನ ಡೆತ್ ಓವರ್ ಸ್ಪೆಷಲಿಸ್ಟ್ ಮುಸ್ತಫಿಜುರ್ ರೆಹಮಾನ್ ಈಗ IPL ಇಂದ ಕಂಪ್ಲೀಟ್ ಆಗಿ ಬ್ಯಾನ್ ಕೂಡ ಮಾಡಕ್ ಬಿಟ್ಟಿದೆ. ಕಂಪ್ಲೀಟ್ ಅಂದ್ರೆ ಈ 2026ರಲ್ಲಿ ಬ್ಯಾನ್ ಕೂಡ ಮಾಡಿಬಿಟ್ಟಿದ್ದಾರೆ. ನೀವು ತುಂಬಾ ಜನ ಶಾಕ್ ಕೂಡ ಆಗ್ಬೋದು, ಯಾಕೆ ಗುರು ಇಂತಹ ಪ್ಲೇಯರ್ನ ಏನಕ್ಕೆ ಬಿಟ್ರು, ಯಾವ ಉದ್ದೇಶಕ್ಕೆ ಬಿಟ್ರು, ಮತ್ತೆ ವಾಪಸ್ ಬರಲ್ಲ, 2026ರಲ್ಲಿ ಆಡಲ್ವಾ ಏನೋ ಅಂತ, ಮತ್ತೆ ಇವನ ಪ್ಲೇಸ್ಗೆ ಯಾರನ್ನ ತುಂಬೋದು, ಯಾರನ್ನ ರಿಪ್ಲೇಸ್ ಮಾಡ್ತಾರೆ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋಲಿ ನೋಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ. ನಿಮ್ಗೆಲ್ಲ ಗೊತ್ತಿರಂಗೆ ರೀಸೆಂಟ್ ಆಗಿ ಒಂದು ನ್ಯೂಸ್ ತುಂಬಾ ಸ್ಪ್ರೆಡ್ ಕೂಡ ಆಗ್ತಿದೆ. ಮತ್ತೆ ರೀಸೆಂಟ್ ಆಗಿ ಒಂದು ಘಟನೆ ಕೂಡ ಆಯಿತು. ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ನ್ಯೂಸ್ ಚಾನಲ್ಸ್ ಎಲ್ಲ ಕೂಡ ಬಂತು. ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಘಟನೆ ಕೂಡ ಆಗ್ತಿರುವಂಥದ್ದು, ಮತ್ತೆ ತುಂಬಾ ದೊಡ್ಡ ಗಲಾಟೆನೇ ಕೂಡ ಆಗ್ತಾ ಇದೆ. ಹಿಂದೂ ಕಮ್ಯುನಿಟಿ ಮೇಲೆ ತುಂಬಾ ದೊಡ್ಡ ದೌರ್ಜನ್ಯ ಕೂಡ ಆಗ್ತಿರುವಂಥದ್ದು. ರೀಸೆಂಟ್ ಆಗಿ ಚಂದ್ರದಾಸ್ ಅಂತ ಒಬ್ಬನ ಜೀವಂತವಾಗಿ ಹೊಡೆದ್ಬಿಟ್ಟು, ಅದು ಸ್ಟೇಷನ್ ಇಂದ ಎಳ್ಕೊಂಡ್ಬಂದ್ಬಿಟ್ಟು ಜೀವಂತವಾಗಿ ಹೊಡೆದು ನೇತಾಕಿ ಮತ್ತೆ ಜೀವಂತವಾಗಿ ಸುಟ್ಟಾಕಿರೋದು. ಆ ವಿಡಿಯೋ ನೋಡ್ತಿರನೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಕರಳು ಕಿತ್ತು ಬರೋದು ಗುರು. ಅದು ಯಾವ ತರ ಹಂಗೆ ಮಾಡ್ತಾರೋ ಏನೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದರಿಂದ ನಮ್ಮ ಇಂಡಿಯಾದಲ್ಲಿರೋರು ತುಂಬಾ ವಾಯ್ಸನ್ನು ರೈಸ್ ಕೂಡ ಮಾಡಿದ್ರು, ಪಬ್ಲಿಕಲ್ಲಿ ಕೂಡ ಮಾಡಿದ್ರು, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದು ಟ್ರೆಂಡನ್ನೇ ಸೃಷ್ಟಿ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಬಾಂಗ್ಲಾದೇಶದಲ್ಲಿದ್ದಾರೆ ಎಲ್ಲರನ್ನೂ ಕೂಡ ಕಿತ್ತು ಬಿಸಾಕಬೇಕು. ಅದಾದ್ಮೇಲೆ ಇಂಡಿಯಾದಲ್ಲಿ ಕೂಡ ಕ್ರಿಕೆಟಲ್ಲಿ ಕೂಡ ಅವ್ರನ್ನ IPLಗೆ ಯಾರನ್ನೂ ಕೂಡ ಸೇರಿಸ್ಕೊಬಾರ್ದು ಅಂತ. ಹಾಗೆ ಈಗ BCCIನ ಸೆಕ್ರೆಟರಿ ದೇವಜಿತ್ ಸೈಕೆ ಈಗ IPL ಮ್ಯಾನೇಜ್ಮೆಂಟ್ಗೆ ವಿಷಯನ ತಿಳಿಸಿ ಅವರು KKR ಟೀಮ್ಗೆ ಹೇಳಿ ಈಗ KKR ಇಂದ ಮುಸ್ತಫಿಜುರ್ ರೆಹಮಾನ್ನ ಕಂಪ್ಲೀಟ್ ಆಗಿ 2026ರ IPL ಅಲ್ಲಿ ತೆಗೆದಾಕಿದ್ದಾರೆ. ಟೋಟಲ್ ಆಗಿ 9.2 ಕೋಟಿಯನ್ನು ಕೊಟ್ಟು ಪರ್ಚೇಸ್ ಕೂಡ ಮಾಡಿದ್ರು. ಬಾಂಗ್ಲಾದೇಶಕ್ಕೆ ಹೋಗೋದು ಆ ದುಡ್ಡೀಗ ಸೇಫ್ ಕೂಡ ಆಗಿದೆ, ಇಂಡಿಯಾದಲ್ಲೇ ಇದೆ. ಅವನ ಪರವಾಗಿ ಈಗ ಯಾರು ಬೇಕಾದ್ರೂ ಈಗ ತಗೊಬೋದು. ಒಂದು ಒಳ್ಳೆ ಬೆಳವಣಿಗೆ ಕೂಡ ಆಗಿದೆ. ತುಂಬ ಜನ ಫ್ಯಾನ್ಸ್ಗಳು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಿದ್ರು. ಬಾಂಗ್ಲಾದೇಶರನ್ನ ಯಾರನ್ನೂ ಕೂಡ ಬಿಡಬಾರ್ದು, ನಿಮ್ಗೇನು ಗೊತ್ತಾಗಲ್ವಾ ಬಾಂಗ್ಲಾದೇಶದಲ್ಲಿ ಯಾವ ಥರ ಗಲಾಟೆ ಆಗ್ತಿದೆ, ಆದರೂ ಕೂಡ ನಿಮಗೆ IPL ಇಂಪಾರ್ಟೆಂಟಾ ಪ್ಲೇಯರ್ ಇಂಪಾರ್ಟೆಂಟಾ ಹಾಗೆ ಅಂತ. ಈ ಸಲ ಬಾಂಗ್ಲಾದೇಶರನ್ನ ಯಾರು ಕೂಡ ತಗೊಂಡಿರಲಿಲ್ಲ. ಮುಸ್ತಫಿಜುರ್ ರೆಹಮಾನ್ ಒಬ್ಬರನ್ನ KKR ಟೀಮಲ್ಲಿ ಸೋಲ್ಡ್ ಕೂಡ ಮಾಡ್ಕೊಂಡಿದ್ರು 9.2 ಕೋಟಿಗೇನೋ. ಬಟ್ ಅದನ್ನು ಈಗ BCCI ಹೇಳಿದ್ಕೆ IPL ಮ್ಯಾನೇಜ್ಮೆಂಟ್ KKR ಇಂದ ಅವನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಕೂಡ ಮಾಡಿದೆ. ತುಂಬಾ ಜನ ಅದಕ್ಕೆ ಖುಷಿ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಎಷ್ಟು ಜನಕ್ಕೆ ಹಾಲು ಕೊಡಿದಷ್ಟು ಸಂತೋಷ ಆಗಿದೆ. ಈಗ ಬಾಂಗ್ಲಾದೇಶ ಹೆಂಗಾಗಿದೆ ಅಂದ್ರೆ ಒಂಥರ ಮಿನಿ ಪಾಕಿಸ್ತಾನ ತರನೇ ಆಗಿದೆ. ಅಲ್ಲಿ ಹಿಂದೂಗಳಿಗೆ ಬದುಕಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಸೊ ಆ ತರ ಇದ್ಮೇಲೆ ನಾವು ಅವ್ರನ್ನ ನಮ್ಮ ದೇಶಕ್ಕೆ ಕರ್ಸ್ಕೊಂಡು ಅವ್ರಿಗೆ ನಾವು ದುಡ್ಡನ್ನ ಕೊಟ್ಟು ಗೇಮನ್ನು ಆಡಿಸ್ತೀವಿ ಅಂದ್ರೆ ಎಷ್ಟು ಸರಿ ಗುರು. ಹಾಗಾಗಿ ಅವನ್ನ ಈಗ ಬಿಟ್ಟು 9 ಕೋಟಿನ ವಾಪಸ್ ಇಸ್ಕೊಂಡಿದ್ದು ತುಂಬಾ ಒಳ್ಳೆ ಕೆಲಸ ಮಾತ್ರ. KKR ಟೀಮ್ ಕೂಡ ಈಗಾಗಲೇ ಪೋಸ್ಟ್ ಅನ್ನ ಮಾಡಿ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡಿದೆ. ಮುಸ್ತಫಿಜುರ್ ರೆಹಮಾನ್ ಕೈ ಬಿಟ್ಟಿದೀವಿ. ಕೇವಲ ಕೈ ಬಿಡೋದಷ್ಟೇ ಅಲ್ಲ, ಪರ್ಮನೆಂಟ್ ಆಗಿ ಬಾಂಗ್ಲಾದೇಶ ಪ್ಲೇಯರ್ಸ್ ಅನ್ನ ಇಂಡಿಯಾಗೆ ಬರಕ್ ಬಿಡಬಾರ್ದು, ಮತ್ತೆ ಯಾವುದೇ IPL ಮ್ಯಾಚಸ್ ಅಲ್ಲೂ ಕೂಡ ಅಷ್ಟೇ ಅವ್ರನ್ನ ಹಾಕೊಳ್ಳಕ್ಕೆ ಹೋಗ್ಬಾರ್ದು. ಇದು ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಆಗುತ್ತೆ. ಈಗ ನೀವೆಲ್ಲ ಕೇಳ್ಬೋದು ಮುಸ್ತಫಿಜುರ್ ಜಾಗಕ್ಕೆ ಬೇರೆ ಯಾರನ್ನ ಹಾಕೊಬಹುದು ಅಂತ. ಈಗ 3 ಹೆಸರು ಬಹಳ ಟ್ರೆಂಡ್ ಅಲ್ಲಿ ಕೂಡ ಇದೆ, ಮತ್ತೆ ಕೇಳಿ ಕೂಡ ಬರ್ತಿದೆ. ಬಟ್ ಯಾರನ್ನ ಹಾಕೊಳ್ತಾರೆ ಅಂತ ಟೀಮ್ ಕಡೆಯಿಂದ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿಲ್ಲ. ಅಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಗುಸು ಮಾತುಗಳು ಬರ್ತಾ ಇದೆ. ಸೊ ಯಾರ್ಯಾರು ಗುರು ಅಂತ ನೀವು ಕೇಳ್ಬೋದು. ಜೆ ರಿಚರ್ಡ್ಸನ್ ಆಸ್ಟ್ರೇಲಿಯಾದ ಪ್ಲೇಯರ್ ಮತ್ತೆ ಫಾಸ್ಟ್ ಬೌಲರ್ ಕೂಡ ಆಗಿದ್ದಾರೆ. ಇವರು ಕೂಡ ಯಾರು ಮುಸ್ತಫಿಜುರ್ ರೆಹಮಾನ್ನ ಪ್ಲೇಸ್ ಅನ್ನ ತುಂಬೋದು. ಅದ್ಬಿಟ್ರೆ ಸ್ಪೆನ್ಸರ್ ಜಾನ್ಸನ್, ಅದಾದ್ಮೇಲೆ ಅಲ್ಜರಿ ಜೋಸೆಫ್, ಈ 3 ಹೆಸರುಗಳು ತುಂಬಾ ಕೇಳಿ ಬರ್ತಿದೆ. ಆದ್ರೆ 3 ಜನರ ಹೆಸರಲ್ಲಿ ಯಾರನ್ನ ಹಾಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಈ ವಿಷಯ ಕೇಳಿ ಎಷ್ಟು ಜನಕ್ಕೆ ತುಂಬಾ ಖುಷಿ ಆಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ದು ಏನೇ ಫೀಡ್ಬ್ಯಾಕ್ಸ್ ಇದ್ರು ಕೂಡ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಇದೇ ರೀತಿ IPL ನ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.